ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮೇನ್ ರಿವ್ಯೂ ಲಾಸ್ಟ್ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್. ಒಟ್ನಲ್ಲಿ ಇಂಡಿಯಾದವರು ಇಲ್ಲಿ ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ನಲ್ಲಿ ಸೂರ್ಯಕುಮಾರ್ ಯಾದವ್, ಸಂಜು ಸ್ಯಾಮ್ಸಂಗ್ ಅಂತ ಏನೋ ಆಟ ಆಡಲಿಲ್ಲ. ಇಲ್ಲಿ ಅಭಿಷೇಕ್ ಶರ್ಮಾ 16 ಬಾಲ್ಗೆ 30 ರನ್ ಹೊಡೆದ್ರೆ ಇಲ್ಲಿ ಸಂಜು ಸ್ಯಾಮ್ಸನ್ ಬರೀ 6 ರನ್ ಹೊಡೆದ್ರು. ಒಟ್ನಲ್ಲಿ ಇಲ್ಲಿ ಇಶಾನ್ ಕಿಶನ್ ಮತ್ತು ಸೂರ್ಯಕುಮಾರ್ ಯಾದವ್ ಮೇನು ಲೀಡ್ನ ತಗೊಂಡಿದ್ದೆ ಇವರಿಬ್ಬರು ಅನ್ಬೋದು. ಯಾಕೆಂದರೆ ಇಲ್ಲಿ ಇಶಾನ್ ಕಿಶನ್ 43 ಬಾಲ್ಗೆ 103 ರನ್ ಹೊಡೆದ್ರೆ ಇಲ್ಲಿ 30 ಬಾಲ್ಗೆ 63 ಬಾಲ್ನ ಹೊಡೆದ್ರು. ಒಟ್ನಲ್ಲಿ ಮೇನು ಮಿಡಲ್ ಆರ್ಡರಲ್ಲಿ ಒಟ್ನಲ್ಲಿ ತುಂಬ ಚೆನ್ನಾಗಿತ್ತು ಅನ್ಬೋದು. ಒಟ್ನಲ್ಲಿ ಮೂರನೇ ಬ್ಯಾಟ್ಸ್ಮನ್ ಆಗಿ ಬಂದ ಇಶಾನ್ ಕಿಶನ್ ಮತ್ತು ಸೂರ್ಯಕುಮಾರ್ ಯಾದವ್ ಇವರಿಬ್ಬರು ಪಾರ್ಟ್ನರ್ಶಿಪ್ ಮಿನಿಮಮ್ಮು 200 ಪಾರ್ಟ್ನರ್ಶಿಪ್ ಇತ್ತು. 150 200 ಅನ್ಕೋಬೋದು. ಆಲ್ಮೋಸ್ಟ್ ಇವರಿಬ್ಬರದೇ 99% ಮ್ಯಾಚ್ ಇದ್ದಿದ್ದು ಅನ್ಬೋದು. ಒಟ್ನಲ್ಲಿ ಇಂಡಿಯಾ ಇಶಾನ್ ಕಿಶನ್ ಸೂರ್ಯಕುಮಾರ್ ಯಾದವ್ ಅಂದಾಗೆಲ್ಲ ಟೆನ್ಷನ್ ಇತ್ತು. ಸೂರ್ಯಕುಮಾರ್ ಯಾದವ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಅವರು ತುಂಬ ಚೆನ್ನಾಗಿ ಮ್ಯಾಚ್ನ ತಗೊಂಡೋದ್ರು ಅಂತ ನನಗೇನು ಅನ್ನಿಸ್ತು. ಯಾಕೆಂದರೆ ಇಲ್ಲಿ ಸೂರ್ಯಕುಮಾರ್ ಆದಮೇಲೆ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಇತ್ತು. ಅದರಿಂದನೇ ಮ್ಯಾಚ್ನ ತುಂಬ ಚೆನ್ನಾಗಿ ತಗೊಂಡೋದ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇಶಾನ್ ಕಿಶನ್, ಹಾರ್ದಿಕ್ ಪಾಂಡ್ಯ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಕೊಂಡಿದ್ರು. ಮೇನು ಇಲ್ಲಿ ಹಾರ್ದಿಕ್ ಪಾಂಡ್ಯ ಇಶಾನ್ ಕಿಶನ್ಗೆ ತುಂಬ ಚೆನ್ನಾಗಿ ಸ್ಟ್ರೈಕ್ ರೇಟ್ನ ತಗೊಂಡೋದ್ರು ಅನ್ಬೋದು. ಮೇನು ಇಲ್ಲಿ ಹಾರ್ದಿಕ್ ಪಾಂಡ್ಯ 17 ಬಾಲ್ಗೆ 42 ರನ್ ಹೊಡೆದ್ರೆ ಇಲ್ಲಿ 100 ರನ್ ಹೊಡೆದ್ರು ಇಶಾನ್ ಕಿಶನ್. ಒಟ್ನಲ್ಲಿ ಇಶಾನ್ ಕಿಶನ್ ಮಿಡಲ್ ಆರ್ಡರ್ಗಳಲ್ಲಿ ತುಂಬ ಚೆನ್ನಾಗಿ ಹೊಡೆದ್ರು ಅನ್ಬೋದು. ಒಟ್ನಲ್ಲಿ ಮೇನು ಇಲ್ಲಿ ಮಿನಿಮಮ್ 18ನೇ ಓವರ್ ತನಕ ಇಶಾನ್ ಕಿಶನ್ ಇದ್ದರು. ಒಟ್ನಲ್ಲಿ ಫಸ್ಟ್ ಓವರಿಂದ ಹಿಡಿದು 17ನೇ ಓವರ್ ತನಕ ಇಶಾನ್ ಕಿಶನ್ ಅವರು ಇದ್ದರು. ತುಂಬ ಚೆನ್ನಾಗಿ ಬ್ಯಾಟಿಂಗ್ನ ಆಡಿದ್ರು. ಒಟ್ನಲ್ಲಿ ಮಿನಿಮಮ್ ಇವ್ರದ್ದೇ ಅರ್ಧ ಭಾಗ ಹೊಡೆದ್ರು. ಒಟ್ನಲ್ಲಿ ಮಿನಿಮಮ್ 10 ಸಿಕ್ಸು 4 4 ಹೊಡೆದ್ರು. ಒಟ್ನಲ್ಲಿ ಇಲ್ಲಿ ಇಶಾನ್ ಕಿಶನ್, ಹಾರ್ದಿಕ್ ಪಾಂಡ್ಯ ಒಂದೊಳ್ಳೆ ಪಾರ್ಟ್ನರ್ಶಿಪ್, ಸೂರ್ಯಕುಮಾರ್ ಯಾದವ್ ಜೊತೆ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಇಶಾನ್ ಕಿಶನ್ ಅವರು ಮಾಡಿದ್ರು. ಒಟ್ನಲ್ಲಿ ಇಶಾನ್ ಕಿಶನ್ನ ಮಿನಿಮಮ್ ಈ 5 ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಅವ್ರನ್ನ ವಿಕೆಟ್ ಕೀಪರ್ ಆಗಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋದರು. ಒಟ್ನಲ್ಲಿ ಇಲ್ಲಿ ಇಶಾನ್ ಕಿಶನ್ ಬಗ್ಗೆ ತುಂಬ ಹೇಳಬೇಕಾಗಿರೋ ಫ್ಯಾಕ್ಟ್ ಅಂದರೆ ಒಟ್ನಲ್ಲಿ ಇವರು ಆಡ್ತಾ ಇದ್ರೆ ತುಂಬ ಚೆನ್ನಾಗಿ ಆಡ್ತಾನೆ ಇರ್ತಾರೆ. ಇಲ್ಲಾಂದರೆ ಆಡೋದಿಲ್ಲ ಅಂದರೆ ಆಡೋದೇ ಇಲ್ಲ ಅನ್ನೋ ಕಂಡೀಷನು ತುಂಬ ಇರುತ್ತೆ ಅನ್ಬೋದು. ಈ ಮ್ಯಾಚಲ್ಲಿ 5 ಮ್ಯಾಚಲ್ಲಿ ಆಡ್ದಂಗೆ ಎಲ್ಲ ಮ್ಯಾಚಲ್ಲಿ ಆಡ್ತಾರೆ ಅಂದರೆ T20 ವರ್ಲ್ಡ್ ಕಪ್ಪಲ್ಲಿ ಒಂಚೂರು ಕಷ್ಟ ಅಂತ ಇದ್ದೇ ಇರುತ್ತೆ. ಇಂಡಿಯಾ ಈಗಿರೋ T20 ಟೀಮಲ್ಲಿ ತುಂಬ ಹೈ ಕ್ವಾಲಿಟಿ ಟೀಮ್ ಅಂತ ನನಗೇನು ಅನ್ನಿಸ್ತಿದೆ. ಒಟ್ನಲ್ಲಿ ರಿಂಕು ಸಿಂಗು, ಶಿವಮ್ ದುಬೆ ಲಾಸ್ಟಲ್ಲಿ ಬಂದು ಮ್ಯಾಚ್ನ ಮುಗಿಸಿದ್ರು. ಒಟ್ನಲ್ಲಿ ಮಿನಿಮಮ್ ಈ 3 ಜನದಿಂದ ಮ್ಯಾಚ್ ತುಂಬ ಹೈ ಕ್ವಾಲಿಟಿ ಹೋಯ್ತು ಅನ್ಬೋದು. ಒಟ್ನಲ್ಲಿ 270 ಚೇಸ್ ಮಾಡೋಕ್ಕೆ ಕೊಟ್ಟ ನ್ಯೂಜಿಲ್ಯಾಂಡ್ಗೆ ಒಟ್ನಲ್ಲಿ ಮಿನಿಮಮ್ 5 ವಿಕೆಟ್ ಕಳ್ಕೊಂಡು 20 ಓವರ್ನ ಮುಗಿಸಿ ನಾನೇನೋ ಒಂದು 250 ಹೊಡಿತಾರೆ ಅಂದ್ಕೊಂಡಿದ್ದೆ. 271ನೇ ಚೇಸ್ ಮಾಡೋಕ್ಕೆ ಕೊಟ್ಟರು ನ್ಯೂಜಿಲ್ಯಾಂಡ್ ಅವ್ರಿಗೆ. ಒಟ್ನಲ್ಲಿ ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಇವರಿಬ್ಬರಿಂದ ತುಂಬ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಬಂತು. ಒಟ್ನಲ್ಲಿ ಇಶಾನ್ ಕಿಶನ್ 100ನ ಎಲ್ಲ ಮ್ಯಾಚಲ್ಲೂ ಮಿಸ್ ಮಾಡಿಕೊಂಡು ಈ ಮ್ಯಾಚಲ್ಲಿ ಮಿಸ್ ಮಾಡಿಕೊಂಡೇ ರನ್ನ ಹೊಡೆದ್ರು. ಒಟ್ನಲ್ಲಿ ನ್ಯೂಜಿಲ್ಯಾಂಡ್ ಬೌಲಿಂಗ್ ಕಡೆ ವಿಚಾರದಲ್ಲಿ ನೋಡಿದರೆ ಒಟ್ನಲ್ಲಿ ಇಲ್ಲಿ ಯಾರು ಏನು ಮಾತಾಡೋಂಗಿಲ್ಲ ಅನ್ಬೋದು. ಇಲ್ಲಿ ಲಾಕ್ ಫರ್ಜೀಸ್ನ ಇವರು ಕರೆಸಿ 2 ವಿಕೆಟ್ ತಗೊಂಡ್ರು. ಕ್ರೂಷಿಯಲ್ ಇಲ್ಲಿ ಸಿಕ್ಕಾಪಟ್ಟೆ ರನ್ನ ಎಲ್ಲರೂ ಹೊಡೆಸ್ಕೊಂಡ್ರು ಅನ್ಬೋದು. ಮೀನು ಫಿಲಿಪ್ಸ್ ಆಗಲಿ, ಒಟ್ನಲ್ಲಿ ಇಲ್ಲಿ ಸ್ಯಾಂಟ್ನರ್ ಆಗಲಿ ತುಂಬ ಚೆನ್ನಾಗಿ ರನ್ನ ಹೊಡೆಸ್ಕೊಂಡ್ರು ಅನ್ನೋದಕ್ಕಿಂತ ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ಲು ರನ್ನ ಚೆಚ್ಚಿ ಕೆಡಿದ್ರು ಅನ್ಬೋದು. ಒಟ್ನಲ್ಲಿ ನ್ಯೂಜಿಲ್ಯಾಂಡ್ ಬೌಲಿಂಗ್ಗೆ ತರಾಟೆ ತಗೊಂಡ್ರು ಅಂತ ಒಂದು ವಿಷಯದಲ್ಲಿ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಇಶಾನ್ ಕಿಶನ್ ತರಾಟೆ ತಗೊಂಡು ಚೆಚ್ಚಿ ಕೆಡಿದ್ರು ಅಂತ ನನಗೇನು ಅನಿಸ್ತು. ಸಿಕ್ಕಾಪಟ್ಟೆ ರನ್ಗಳ ಆರ್ಭಟ ಅಂತೂ ಆಯಿತು ಅಂತ ನನಗೇನೋ ಅಂತು. ಮೇನು ಇಲ್ಲಿ ಲೆಫ್ಟ್ ಹ್ಯಾಂಡರು ಅಡ್ವಾಂಟೇಜ್ ತಗೊಂಡ್ರು ಅಂತ ನನಗೇನೋ ಇಶಾನ್ ಕಿಶನ್ ಅನ್ನಿಸ್ತು. 271ನ ಚೇಸ್ ಮಾಡೋಕ್ಕೆ ಕೊಟ್ಟರು ನ್ಯೂಜಿಲ್ಯಾಂಡ್ ಅವ್ರಿಗೆ. 70ನ ಚೇಸ್ ಮಾಡೋಕ್ಕೆ ಬಂದ ನ್ಯೂಜಿಲ್ಯಾಂಡ್ ಅವರು ಒಟ್ನಲ್ಲಿ ಇಲ್ಲಿ ಬಂದಿದ್ದ ಬ್ಯಾಟ್ಸ್ಮನ್ಗಳಲ್ಲಿ ತುಂಬ ಚೆನ್ನಾಗಿ ಆಡಿದ್ರು ಅನ್ಬೋದು. ಒಟ್ನಲ್ಲಿ ರಚಿನ್ ರವೀಂದ್ರ 30 ಬಾಲ್ ಹೊಡೆದ್ರೆ ಇಲ್ಲಿ ಫಿಲಿಪ್ಸ್ ಅವರು ತುಂಬ ಚೆನ್ನಾಗಿ ಏನೂ ಆಡಲಿಲ್ಲ. ಒಟ್ನಲ್ಲಿ ಬೇಗನೆ ಔಟ್ ಆದರು. ಮೇನಲ್ಲಿ ಡೆವಲಪ್ ಮಿಶಂಗೆ ಕ್ರೆಡಿಟ್ ಕೊಡಬೇಕು. 12 ಬಾಲ್ಗೆ 26 ರನ್ ಹೊಡೆದ್ರು. ಒಟ್ನಲ್ಲಿ ಸ್ಯಾಂಟ್ನರು ಬೇಗನೆ ಔಟ್ ಆದರು. ಒಟ್ನಲ್ಲಿ ಇವರು ತುಂಬ ಚೆನ್ನಾಗಿ ಖಡಕ್ಕಾಗಿ ತುಂಬ ಚೆನ್ನಾಗಿ ಆಡಿದ್ರು ಅಂತ ನನಗೇನು ಅನಿಸ್ತು. ಒಂದು ವೇಳೆ 250 ಇದ್ರೂ ನ್ಯೂಜಿಲ್ಯಾಂಡ್ ಅವರು ಚೇಂಜ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇತ್ತು ಅಂತ ನನಗೇನೋ ಅನ್ನಿಸ್ತು. ಒಟ್ನಲ್ಲಿ 271ನ ಚೇಸ್ ಮಾಡೋಕ್ಕಾಗಲಿಲ್ಲ. 46 ರನ್ಗಳ ಭರ್ಜರಿ ಜಯ ಆಯಿತು. ಸೀರೀಸ್ನ ಆರಾಮಾಗಿ ಆಲ್ರೆಡಿ ಕೈವಶ ಮಾಡಿಕೊಂಡ್ರು, ಇನ್ನೂ ಕೈವಶ ಮಾಡಿಕೊಂಡ್ರು ಅಂತ ನನಗೇನು ಅನ್ನಿಸ್ತು. 5 ಮ್ಯಾಚಲ್ಲಿ ಇಂಡಿಯಾದವರು ಮಿನಿಮಮ್ 4 ಮ್ಯಾಚ್ನ ಗೆದ್ದು 1 ಮ್ಯಾಚ್ನ ನ್ಯೂಜಿಲ್ಯಾಂಡ್ ಅವ್ರು ಗೆದ್ದರು. ಒಟ್ನಲ್ಲಿ ಮೇನು ಇಲ್ಲಿ
ಇವರು ಪವರ್ ಪ್ಲೇ ವಿಕೆಟ್ನ ಬೇಗನೆ ಕಳ್ಕೊಂಡ್ರು. ಒಟ್ಟಿನಲ್ಲಿ ಲಾಸ್ಟಲ್ಲಿ ಆನಂದ್ ಫಲಾಕ್ಲ್ ಅವರು ಒಟ್ಟಿನಲ್ಲಿ 80 ರನ್ ಹೊಡೆದ್ರು. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಮ್ಯಾಟ್ರ್ ಆಗಲಿಲ್ಲ. ಅವರು ಇದ್ದಿದ್ರೆ ಕೊನೆವರೆಗೂ ಗೆಲ್ಲೋ ಚಾನ್ಸಸ್ ಇರ್ತಿತ್ತು. ಆದರೆ ನನಗೇನೋ ಅನ್ನಿಸ್ತಿತ್ತು ಗುರು ಏನು ಗೆಲ್ಲಲ್ಲ ಅಂತ ಆಲ್ಮೋಸ್ಟ್ ಅನ್ನಿಸ್ಬಿಟ್ಟಿತ್ತು. ಇಲ್ಲಿ ಬಾಲ್ ಟು ಬಾಲ್ ರನ್ ಹೊಡೆಯೋ ಚಾನ್ಸಸ್ ಸಿಕ್ಕಾಪಟ್ಟೆ ಇತ್ತು. ಪ್ರತಿ ಓವರ್ಗೂ ಮಿನಿಮಮ್ 20 ರನ್ ಹೊಡಿಲೇಬೇಕಿತ್ತು. ಒಟ್ಟಲ್ಲಿ ಎಲ್ಲರ ಕೈಲೂ ಇವರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಇಲ್ಲಿ ಅಶ್ವಥ್ ಸಿಂಗ್ ಲಾಸ್ಟ್ ಓವರಲ್ಲಂತೂ ಮಿನಿಮಮ್ 3 ವಿಕೆಟ್ಗಳನ್ನ ತಕ್ಕೊಟ್ಟು 4 ಓವರ್ಗೆ 50 ರನ್ ಕೊಟ್ಟು 5 ವಿಕೆಟ್ನ ತಗೊಂಡು ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು. ಒಟ್ಟಲ್ಲಿ ಜಸ್ಪ್ರೀತ್ ಬೂಮ್ರಾಗೆ ಒಂದೊಳ್ಳೆ ಡೇ ಆಫ್ ಆಗಲಿಲ್ಲ. ಒಟ್ಟಿನಲ್ಲಿ ಇವರು 4 ಓವರ್ಗೆ 58 ರನ್ ಹೊಡೆಸ್ಕೊಂಡ್ರು. ಇಲ್ಲಿ ಹಾರ್ದಿಕ್ ಪಾಂಡ್ಯನೂ ಅಷ್ಟೇ ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಬೌಲಿಂಗ್ನ ಮಾಡಿದ್ರು. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ ಯಾವ ಟೈಮಲ್ಲಿ ಯಾರಿಗೆ ಬೌಲಿಂಗ್ ಕೊಡಬೇಕು ಅನ್ನೋ ಚಾನ್ಸಸ್ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು, ಅವ್ರಿಗೆ ಕೊಟ್ಟರು. ಮೇನ್ ಇಲ್ಲಿ ಅಕ್ಷಯ್ ಪಟೇಲ್ನ ಮಿನಿಮಮ್ 3 ವಿಕೆಟ್ನ ಕ್ರೂಷಿಯಲ್ ವಿಕೆಟ್ನ ತಗೊಟ್ರು. ಒಟ್ನಲ್ಲಿ ಅಭಿಷೇಕ್ ಶರ್ಮಂಗೂ ಬೌಲಿಂಗ್ ಹಾಕ್ಸಿದ್ರು. ಒಟ್ಟಲ್ಲಿ ಇಲ್ಲಿ ರಿಂಕು ಸಿಂಗಿಗೂ ಬೌಲಿಂಗ್ ಹಾಕ್ಸಿದ್ರು. ತಗೊಳ್ಳಿ ಎಲ್ಲರೂ ಇದ್ದಾರೆ ನಮ್ಮ ಕಡೆ, ಮಿನಿಮಮ್ ಇಲ್ಲಿ 7 ಜನ ಬೌಲರ್ ಇದ್ದಾರೆ ಅಂತ ಪ್ರೂವ್ ಮಾಡಿದ್ರು ಅಂತ ಅನ್ನಿಸ್ತು. ಒಟ್ಟಿನಲ್ಲಿ ಇಲ್ಲಿ ಮೇನು ಇಲ್ಲಿ ಅಶ್ವಥ್ ಸಿಂಗ್ಗೆ ಕ್ರೆಡಿಟ್ ಕೊಡಬೇಕು. ಯಾಕೆಂದರೆ ಮಿನಿಮಮ್ಮು ಈ ಟಾರ್ಗೆಟ್ನ ಹೊಡೆಯೋ ಚಾನ್ಸಸ್ ಸಿಕ್ಕಾಪಟ್ಟೆ ಇತ್ತು. ಆದರೂ 5 ಕ್ರೂಷಿಯಲ್ ವಿಕೆಟ್ನ ತಗೊಟ್ಟು ಮ್ಯಾಚ್ನ ಟರ್ನ್ ಓವರ್ ಮಾಡಿದ್ದೆ ಅವರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಜಸ್ಪ್ರೀತ್ ಬೂಮ್ರಾಕ್ಕೆ ಯಾಕೋ ಸಿಕ್ಕಾಪಟ್ಟೆ ಫಾರ್ಮು ಔಟ್ ಆಗ್ತಿದೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಇಂಡಿಯಾ 46 ರನ್ಗಳ ಭರ್ಜರಿ ಜಯ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಇಲ್ಲಿ ಇಶಾನ್ ಕಿಶನ್ ದಡಾಬುಡ ರನ್ಗಳನ್ನ ಹೊಡೆದ್ರು. ಒಟ್ಟಿನಲ್ಲಿ ಇಶಾನ್ ಕಿಶನಲ್ಲಿ ಸೂರ್ಯಕುಮಾರ್, ಹಾರ್ದಿಕ್ ಪಾಂಡ್ಯ ಆಗಲಿ ಒಟ್ಟಿನಲ್ಲಿ ಇವರು 3 ಜನ ತುಂಬ ಚೆನ್ನಾಗಿ ರನ್ ಹೊಡೆದಿದ್ದಕ್ಕೆ ಇಂಡಿಯಾ ಗೆಲ್ಲಕ್ಕಾಯಿತು. ಒಟ್ಟಿನಲ್ಲಿ ನ್ಯೂಜಿಲ್ಯಾಂಡ್ ಅವರು ಒಂದು ವೇಳೆ ಈ ಮ್ಯಾಚ್ ಗೆದ್ದರು ಗೆಲ್ಲಿಲ್ಲ ಅಂದರೂ ಆಲ್ರೆಡಿ ಸೀರೀಸ್ನ ಕೈವಶ ಮಾಡಿಕೊಂಡಿದ್ರು. ಆದ್ದರಿಂದನೇ ನ್ಯೂಜಿಲ್ಯಾಂಡ್ ಬೌಲರು ತುಂಬ ಲೇಸಿಯಾಗಿ ಆಡಿದ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇಶಾನ್ ಕಿಶನ್ನು ಈ ರನ್ಗಳ ಮೊಳೆನೇ ಸುರಿಸ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇಂಡಿಯಾ 46 ರನ್ಗಳ ಭರ್ಜರಿ ಜಯ ಮಾಡಿಕೊಂಡ್ರು ಗುರು. ಒಟ್ಟಿನಲ್ಲಿ 4-1ಗಳ ಭರ್ಜರಿ ಜಯ ಮಾಡಿಕೊಂಡು ಸೀರೀಸ್ನ ಕೈವಶ ಮಾಡಿಕೊಂಡ್ರು. ಮೇನು T20 ವರ್ಲ್ಡ್ ಕಪ್ಗೆ ಇಂಡಿಯಾ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ ಅಂತ ನನಗೇನು ಅನ್ನಿಸ್ತು. ಆಲ್ರೆಡಿ ಟೀಮು ಸೆಟ್ ಆಗಿದೆ, ಕಪ್ ಗೆಲ್ಲೋದೊಂದು ಬಾಕಿ ಅಂತ ನನಗೇನು ಅನ್ನಿಸ್ತು. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡಲ್ಲಿ ಯಾರಪ್ಪ ಗೆದ್ದರು ಅಂದರೆ ಇಂಡಿಯಾದವರು 46 ರನ್ಗಳ ಭರ್ಜರಿ ಜಯ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಈ ರಿವ್ಯೂ ನಿಮಗೇನೋ ಇಷ್ಟ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು. ಆಲ್ರೆಡಿ ಇಂಡಿಯಾ ಟೀಮು T20 ಮ್ಯಾಚ್ಗೆ ತುಂಬ ಚೆನ್ನಾಗಿ ಕಮ್ಬ್ಯಾಕ್ ಆಗಿದ್ದಾರೆ ಅಂತ ನನಗೇನು ಅನ್ನಿಸ್ತು. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ, ಸಿಗುವ ಮುಂದಿನ ವಿಡಿಯೋದಲ್ಲಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ನೀವು ಹಂಗೆ ನೋಡ್ಬಿಡ್ತೀರ, ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡ್ತೀರ ಗುರು. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.